ಅಲ್ಲ 50, 53, 57 ಕ್ಯಾನ್ ಯು ಟೇಕ್ ಅವರ್ ದಿ ರೈಟ್ ಆಫ್ ದಿ ಅಪ್ಲಿಕೆಂಟ್? ಏನಿದೆ ಇದು? ಈ ಥರ ಉತ್ತರಗಳು ಕೊಡೋದ್ರಾಗ ಅರ್ಥ ಇಲ್ಲ. ಒಂದೇ ಒಂದು ಕಮಿಟಿ ಮುಂದೆ ಬರ್ತಾ ಇಲ್ಲ, ಒಂದು ರೆಕಾರ್ಡ್ ಆಗ್ತಾ ಇಲ್ಲ. ಆನ್ಲೈನ್ನಲ್ಲಿ ಫೀಡ್ ಆಗಬೇಕು ಅಂತಾರೆ. ಏನು ಆನ್ಲೈನ್ ಫೀಡ್ ಆಗೋದು? ಮ್ಯಾನ್ಯುಯಲ್ ಅಪ್ಲಿಕೇಶನ್ ಹಾಕಿದ ಆನ್ಲೈನ್ನಲ್ಲಿ ಫೀಡ್ ಆಗಬೇಕು ಅಂತ ಹೇಳ್ತಾರೆ. ಸುಮ್ಮನೆ ವಿನಾಕಾರಣ ವಿಳಂಬ ಮಾಡ್ತಕ್ಕಂಥದ್ದೆಲ್ಲ. ಈ ನಮ್ಮ ಅವಧಿ ಇರ್ತಕ್ಕಂಥದ್ದು 2.5 ವರ್ಷ, ಅಷ್ಟೊಳಗೆ ಮುಗಿಬೇಕಾಗ್ತದೆ. ಶೇಂದಿವನ ಅಂದ್ರೆ ಏನು ಅಂತೇಳಿ ಅರ್ಥ ಆಗಿಲ್ಲ. ಈಗ ಬಹಳಷ್ಟು ಜನ ಅನುಮಾನ ವ್ಯಕ್ತಪಡ ಸರ್ ಇರ್ತಲ್ಲ, ಶೇಂದಿವನ ಅಂದ್ರೆ ಏನು, ಶೇಂದಿವನ ಅಂದ್ರೆ ಆ ಶೇಂದಿವನ ಅಂತೇಳಿ ಗೊತ್ತಿರೋದು ನನ್ನ ಒಬ್ರಿಗೇನೆ. ಫಾರೆಸ್ಟ್ ಅದಕ್ಕೂ ಸಂಬಂಧ ಇಲ್ಲ. ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ಇದನ್ನ. ಈ ಅಧಿಕಾರಿಗಳು ಮಾಡ್ತಾ ಕೆಳ ಹಂತದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ ಕನ್ಫ್ಯೂಸ್ ಆಗೋದು ಬೇಡ. ದಯಮಾಡಿ ಭೂಮಿ ಅನಧಿಕೃತವಾಗಿ ಸಾಕು ಮಾಡ್ತಾ ಇರ್ತಕ್ಕಂಥವ್ರಿಗೆ ಮುಂಜೂರು ಮಾಡ್ತಕ್ಕಂಥದ್ದಕ್ಕೆ ಒಪ್ಪಿಗೆಯನ್ನು ಕೊಡಿ. ಒಂದೇ ಒಂದು ಅರ್ಜಿಯಲ್ಲಿ 20 ವರ್ಷ ಆದ್ರೂ ಕೂಡ ಇನ್ನೊಂದು ಡಿಸ್ಪೋಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ಸಚಿವರು. ಇವತ್ತು ಅವ್ರಿಗೆ ಸೂಚನೆ ಕೊಡಿ. ಇವತ್ತು ನೀವು ಸಮಿತಿಯಲ್ಲಿ ಏನಾರ ಮಾಡಿ ವರದಿ ಕೊಡಿ. ಆದ್ರೆ ಆದಷ್ಟು ಬೇಗ ಅರ್ಜಿಗಳನ್ನ ಇತ್ಯರ್ಥ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. TB ಶೇಂದಿವನ ಭೂಮಿ ಮಂಜೂರಾತಿ ಬಗ್ಗೆ ಕಂದಾಯ ಸಚಿವರಲ್ಲಿ ಪ್ರಶ್ನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸಭಾಧ್ಯಕ್ಷರೇ, ಬಹುಶಃ ಇದು ಸರ್ಕಾರದ ಗಮನದಲ್ಲಿ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಶೇಂದಿವನ ಅಂತಕ್ಕಂಥ ಜಮೀನು ಇರ್ತಕ್ಕಂಥದ್ದು ವಿಶೇಷವಾಗಿ 3 ತಾಲೂಕುಗಳಲ್ಲಿ, ಗುಬ್ಬಿ, ಚಿಕ್ಕನಾಯಕನಹಳ್ಳಿ ಮತ್ತು ಸಿರಾ. ಆ ಭಾಗದಲ್ಲಿ ನಾನು ಕೂಡ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಾನೇ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ 1,24,000 ಎಕರೆ ಶೇಂದಿವನಕ್ಕೆ ಸೇರಿದಂಥ ಜಮೀನನ್ನು ಕಂದಾಯ ಇಲಾಖೆ ವರ್ಗಾವಣೆ ಮಾಡಿದೆ. ಆದರೆ ದುರದೃಷ್ಟ ಅಂದರೆ ವರ್ಗಾವಣೆ ಮಾಡಿ ಆದೇಶ ಆಗಿ 2001ರಲ್ಲಿ ಆದೇಶ ಆದರೂ ಕೂಡ ಇವತ್ತಿನವರೆಗೂ ಕೂಡ ಶೇಂದಿವನ ಅಂತಲೇ ಬರ್ತಾ ಇದೆ. ಶೇಂದಿವನದ ಜೊತೆಗೆ ಸರ್ಕಾರಿ ಆದೇಶ ಆಗಿದೆ, ಭೂ ಮಂಜೂರಾತಿಯನ್ನು ಮಾಡಬೇಕು ಅಂತೇಳಿ. ಮಾಡೋಕ್ಕೆ 21 ವರ್ಷದಿಂದ ನಾನು ಬಹುಶಃ ಭಾಳ ವರ್ಷಗಳ ಕಾಲ ಶಾಸಕನಾಗಿದ್ದೆ. ಆ ಭಾಗದಲ್ಲಿ ಎಲ್ಲ ಸುಮಾರು 1000 ಎಕರೆ ಭೂಮಿಯನ್ನು ಮಂಜೂರು ಮಾಡಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಪಾಣಿನಲ್ಲಿ ಅಪ್ಡೇಟ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದು ಮಂಜೂರಾತಿಯನ್ನು ಮಾಡ್ತಾ ಇಲ್ಲ. ಇದರಲ್ಲಿ ನನಗೆ ಅರ್ಥ ಆಗ್ತಿಲ್ಲ. ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು, ಈಗ ಇದು ಫಾರಂ 50, 53, 57 ಅರ್ಜಿಗಳು ಬಾಕಿ ಇದೆ ಅಂತ ಹೇಳ್ತಾರೆ. ಮತ್ತೆ ಕೆಲವು ಡಿಸ್ಪೋಸ್ ಆಗಿದೆ, ಕೆಲವು ಡಿಸ್ಪೋಸ್ ಆಗಿಲ್ಲ. 1000 ಅರ್ಜಿಗಳು ಇನ್ನೂ ಬಾಕಿ ಇರಬೇಕಾದಾಗ ಅದಕ್ಕೊಂದು ಸೂಕ್ತತೆಯ ಪರಿಶೀಲಿಸಲು ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತಾರೆ. ಅಲ್ಲ 50, 53, 57 ಕ್ಯಾನ್ ಯು ಟೇಕ್ ಅವರ್ ದಿ ರೈಟ್ ಆಫ್ ದಿ ಅಪ್ಲಿಕೆಂಟ್? ಏನಿದೆ ಇದು? ಈ ಥರ ಉತ್ತರಗಳು ಕೊಡೋದ್ರಾಗ ಅರ್ಥ ಇಲ್ಲ. ದಯಮಾಡಿ ನಾನು ಹೇಳೋದು 50, 53, 57ರಲ್ಲಿ ಇರ್ತಕ್ಕಂಥ ಪೆಂಡಿಂಗ್ ಅಪ್ಲಿಕೇಶನ್ಸನ್ನು ಡಿಸ್ಪೋಸ್ ಮಾಡೋದಕ್ಕೆ ಕಳೆದ 2.5 ವರ್ಷದಿಂದ ನಾನು ಒಂದೇ ಒಂದು ಅಪ್ಲಿಕೇಶನ್ ನಾವು ಡಿಸ್ಪೋಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಂತ, ಸರ್ಕಾರಕ್ಕೆ ಕಾಗದ ಬರೆದಿದ್ದೀವಿ, ಸರ್ಕಾರದಿಂದ ಉತ್ತರ ಬರಬೇಕು, ಸರ್ಕಾರದಿಂದ ಬಂದ ಮೇಲೆ ಮಾಡ್ತೀವಿ ಅಂತೇಳಿ. ಏನು ಕೇಳಿ ನಡೀತಾ ಇರ್ತಕ್ಕಂಥದ್ದು? ಒಂದೇ ಒಂದು ಅರ್ಜಿಯಲ್ಲಿ 20 ವರ್ಷ ಆದರೂ ಕೂಡ ಇನ್ನೊಂದು ಡಿಸ್ಪೋಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ಸಚಿವರು. ಇವತ್ತು ಅವ್ರಿಗೆ ಸೂಚನೆ ಕೊಡಿ. ಇವತ್ತು ನೀವು ಸಮಿತಿಯಲ್ಲಿ ಏನಾರ ಮಾಡಿ ವರದಿ ಕೊಡಿ. ಆದ್ರೆ ಆದಷ್ಟು ಬೇಗ ಅರ್ಜಿಗಳನ್ನ ಇತ್ಯರ್ಥ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಓಕೆ, ಸಭಾಧ್ಯಕ್ಷ ಒಂದು ನಿಮಿಷ. ಉತ್ತರ ಕೊಡುವಾಗ ಸಚಿವರು ನಮಗೆ ಈ ಶೇಂದಿವನ ಅಂತ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಈ ಶೇಂದಿವನದ ಕನ್ಸೆಪ್ಟ್ ಏನು ಉದ್ದೇಶ, ಅವರು ತಾಲೂಕಲ್ಲಿದೆ ಅಂತ ಸ್ವಲ್ಪ ಅದಕ್ಕೂ ವಿವರಣೆ ಕೊಡಿ. ಅಧ್ಯಕ್ಷರೇ, ಒಂದು ನಿಮಿಷ. ಇದು ಈ ಶೇಂದಿವನ ಯಾವ ಖಾತೆಯಲ್ಲಿತ್ತು ಇದುವರೆಗೂ? ಅಬ್ಕಾರಿ ಖಾತೆಯಲ್ಲಿತ್ತು ಅದು? ಆ ಜಾಗ ಅಬ್ಕಾರಿ ಖಾತೆಗೆ ಸೇರಿತ್ತೋ ರೆವಿನ್ಯೂ ಜಾಗಕ್ಕೆ ಸೇರಿತ್ತೋ ಅಂತ ಹೇಳಿ ಅದನ್ನು ಸ್ಪಷ್ಟಪಡಿಸುವಂಥದ್ದು ಅವಶ್ಯಕತೆ ಇದೆ. ಶೇಂದಿವನ ಅಂತ ಹೇಳಿ ಸೇರಿಸಿದ್ರೆ ಯಾಕೆ ಶೇಂದಿಯಲ್ಲಿ ತೆಗಿತಿಲ್ಲ ಮಾಡೋದು ಪ್ರಶ್ನೋತ್ತರ ಅಲ್ಲ, ಇದಕ್ಕೆ ಸಂಶೋಧನೆ ಮಾಡೋ ಒಂದು ದಿವಸ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೋತ್ತರ ಕೊಡಿ. ಈಗ ಮೊದಲು ಅವ್ರಿಗೆ ಉತ್ತರ ಕೊಟ್ಬಿಡ್ತೇನೆ, ಆಮೇಲೆ ನೆಕ್ಸ್ಟ್ ಟೈಮ್ ನೋಡುವ. ಇಲ್ಲ, ಹೇಳ್ತೇನೆ, ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ಈಗ ಇದ್ರ ಬಗ್ಗೆ ಸರ್ಕಾರ ಸಕಾರಾತ್ಮಕವಾಗಿ ತೀರ್ಮಾನ ತಗೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ, ನಿಲುವು ಇದೆ. ಅವರು ನನ್ನ ಬಳಿ ವೈಯಕ್ತಿಕವಾಗಿ ಸುಮಾರು ಬಾರಿ ಮಾತಾಡಿದ್ದಾರೆ, ಒಂದಲ್ಲ 4-6 ಬಾರಿ ನನ್ನ ಹತ್ರ ಮಾತಾಡಿದ್ದಾರೆ. ಅವರ ಬೇಡಿಕೆ ನಮಗೆ ಅರ್ಥ ಆಗುತ್ತೆ, ನಾನು ಅರ್ಥ ಆಗದೆ ಏನಿಲ್ಲ. ಆದರೆ ಮಾಡುವಾಗ ಈಗ ಅವರು ಹೇಳಿದ್ರು ಹಿಂದೆ ನಾವು ತೀರ್ಮಾನ ಮಾಡಿದೀವಿ ಅಂತ.
ಬಹುಶಃ ಅವರು ಸಚಿವರಾಗಿದ್ದಾಗ ಏನ್ ತೀರ್ಮಾನ ಮಾಡಿದ್ದಾರೆ ಅನ್ನೋದನ್ನ ನಾನು ಓದ್ತೇನೆ. ಅಬ್ಕಾರಿ ಇಲಾಖೆಯಿಂದ ಕಂದಾಯ ಇಲಾಖೆಗೆ ಕೆಳಕಂಡ ಜಮೀನುಗಳನ್ನು ವರ್ಗ ಮಾಡಲು ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ 5 ಕಂಡೀಷನ್ ಹಾಕಿದ್ದಾರೆ. 5 ಕಂಡೀಷನ್ 100 ಎಕರೆಗಿಂತ ಮೊದಲು ಹೆಚ್ಚಿದ್ರೆ ಅದನ್ನ ಫಾರೆಸ್ಟ್ಗೆ ಕೊಡಬೇಕು, ಮೊದಲನೇ ಕಂಡೀಷನ್. ಎರಡನೇದು, ಲಭ್ಯವಿರುವ ಗ್ರಾಮಗಳಲ್ಲಿ ಕನಿಷ್ಠ 10 ಎಕರೆ ಜಮೀನನ್ನ ಸ್ಮಶಾನಕ್ಕೆ ಕಾದಿರಿಸಬೇಕು, 2ನೇ ಕಂಡೀಷನ್ನು. 3ನೇದು, ಪ್ರತಿಯೊಂದು ಗ್ರಾಮದಲ್ಲೂ ಶೇಂದಿವನ ಜಮೀನನ್ನು ಗಮನದಲ್ಲಿಟ್ಕೊಂಡು ಆಶ್ರಯ ಯೋಜನೆ, ಮೊರಾರ್ಜಿ ದೇಸಾಯಿ ನವೋದಯ ವಸತಿ ಶಾಲೆ, ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳ ಸ್ಮಶಾನ ಉದ್ದೇಶಕ್ಕಾಗಿ ಸಾರ್ವಜನಿಕ ಶಿಕ್ಷಣ ಕಟ್ಟಡ, ಆರೋಗ್ಯ ಕೇಂದ್ರ, ಬಸ್ ನಿಲ್ದಾಣ ಉದ್ದೇಶಗಳಿಗಾಗಿ ಕನಿಷ್ಠ 10ರಿಂದ 50 ಎಕರೆಯನ್ನ ಮೀಸಲಿಡುವುದು, ಇದು 3ನೇ ಕಂಡೀಷನ್. 4ನೇದು, ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಕೋಮು ಗಲಭೆಗಳ ಪ್ರಕರಣಗಳಲ್ಲಿ ಸಂತ್ರಸ್ತರಾದ ಜನರಿಗೆ ಹಾಗೂ ಪರಿಶಿಷ್ಟ ಜಾತಿ ಪಂಗಡಗಳ ಕುಟುಂಬಗಳ ಮೇಲೆ ದೌರ್ಜನ್ಯ ನಡೆದು ಸಂತ್ರಸ್ತರಾದ ಕುಟುಂಬಗಳಿಗೆ ಕನಿಷ್ಠ 100 ಎಕರೆ ಜಮೀನನ್ನು ಉದ್ದೇಶಕ್ಕಾಗಿ ಮೀಸಲಿರಿಸುವುದು, ಇದು 4ನೇ ಕಂಡೀಷನ್. 5ನೇ ಕಂಡೀಷನ್ನು, ಇದೆಲ್ಲ ಆದ್ಮೇಲೆ ಭೂರಹಿತ ಹಾಗೂ ಅತಿ ಸಣ್ಣ ಹಿಡುವಳಿದಾರರು 90ಕ್ಕೆ ಹಿಂದಿನಿಂದಲೂ ಬಗರುಕುಂ ಸಾಗುವಳಿ ಮಾಡಿರುವ ಜಮೀನನ್ನು ಸ್ವಂತ ಇಳುವಳಿ ಜಮೀನನ್ನಾಗಿ ಸೇರಿದಂತೆ 5 ಎಕರೆ ಮಿತಿಗೆ ಒಳಪಟ್ಟು ಸಕ್ರಮಗೊಳಿಸುವುದು, ಇದು 5th ಕಂಡೀಷನ್. ಈ ಕಂಡೀಷನ್ಸ್ ಪ್ರಕಾರ ಹೋದ್ರೆ ಯಾಕೆ ಈಗ ಮತ್ತೊಂದು ಕಮಿಟಿ ಮಾಡಿದಿರಿ ಅಂತ ಕೇಳ್ತಾರೆ. ನಾನು ಇದನ್ನೇ ಯಥಾವತ್ತಾಗಿ ನಾನು ಸರ್ಕ್ಯುಲೇಟ್ ಮಾಡಬಹುದು. ಇದು 2003ರಲ್ಲಿ ಆಗಿರೋ ಆದೇಶ, ಯಾಕೆ ಗೊಂದಲ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದನ್ನ ಯಥಾವತ್ತಾಗಿ ನಾನು ಕಳಿಸ್ಕೊಟ್ರೆ ಆಗೋ ಕೆಲಸನೂ ಆಗೋದಿಲ್ಲ. ಅದು ನನ್ನ ಭಾವನೆ. ಹಾಗಾಗಿ ಒಂದ್ ನಿಮಿಷ, ದಯಮಾಡಿ 2001ರಲ್ಲಿ ಆದೇಶ ಆಗಿರ್ತಕ್ಕಂಥದ್ದು ಅದನ್ನ ಹೇಳಿ. 2003 ಇದು 5 ಆದೇಶಗಳಾಗಿದೆ. 2001ರಲ್ಲಿ ನಾನು ಕ್ಯಾಬಿನೆಟ್ ಕೂತಾಗ ತೀರ್ಮಾನ ಮಾಡಿರ್ತಕ್ಕಂಥದ್ದು ಏನು ಅದನ್ನ ಓದಿ ಮೊದಲು. ಮಾನ್ಯ ಅಧ್ಯಕ್ಷರೇ, 2001ರ ಸಂಪುಟ ತೀರ್ಮಾನದ ಅನ್ವಯ ಇಶ್ಯೂ ಆಗಿರುವ ಸರ್ಕಾರಿ ಆದೇಶ 3ರಲ್ಲಿ ಇಶ್ಯೂ ಆಗಿದೆ. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದ್ದು 1ರಲ್ಲಿ, ಆರ್ಡರ್ ಇಶ್ಯೂ ಆಗಿದ್ದು 3ರಲ್ಲಿ. ಆಯ್ತು, ಬೇರೆ ಆಯ್ತಾಯ್ತು, ಕೊಡಿ. ನಾನು ಚೆಕ್ ಕೇಳಿದೆ. 2001 ಅಂತಾನೆ ನಾನು ಹೇಳಿದ್ದು. ರೆಕಾರ್ಡ್ಸ್ ಅಲ್ಲಿ 2003 ನಮಗೆ ಸಿಕ್ಕಿದೆ. ಈ ರೀತಿಯಾಗಿ ಕೊಡಿ, ನನಗೂ ಕಾಪಿ ಕೊಡಿ, ನಾನು ನೋಡ್ತೇನೆ, ಅದನ್ನ ಚೆಕ್ ಮಾಡಿಸ್ತೇನೆ ಅಧ್ಯಕ್ಷರೇ. ಎನಿವೆ 2003 ಈ ತರ ಸರ್ಕ್ಯುಲರ್ ಕೊಟ್ಟಿದ್ದೇವೆ. ಈ ತರ ಹೋದ್ರೆ ಏನು ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ರೀಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಏನಾದ್ರೂ ಮಾಡಿ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಕಮಿಟಿಯನ್ನ ಮಾಡಿದ್ದೇವೆ. ಇದನ್ನ 2001 ಎಲ್ಲ ತಗೊಂಡು ಸ್ವಲ್ಪ ಸರಳೀಕರಣ ಮಾಡಿ ಸಹಾಯ ಆಗೋ ರೀತಿಯಲ್ಲಿ ತೀರ್ಮಾನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ಯಾರ್ದು ಪೆಂಡಿಂಗ್ ಅರ್ಜಿ ಇದೆ ಅದನ್ನ ಪರಿಗಣಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ. ಆದ್ರೆ ಮಾಡೋವಾಗ ನಾವು ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. 2ನೇದು, ಶೇಂದಿವನ ಅಂದ್ರೆ ಹಿಂದೆ ಅವರೇ ಹೇಳಿದಾಗೆ ಈ ಶರ ಇಳಿಸ್ಲಿಕ್ಕೆ ಅಂದ್ರೆ ಇದಿದ್ದಾಗ, ಯಾವುದು ಎಂಡ ಇದ್ದಾಗ ಅವುಗಳನ್ನ ಇಳಿಸ್ಲಿಕ್ಕೆ ಆ ಕುಲ ಕಸುಬು ಇತ್ತು. ಕೆಲವರು ಅದೇ ಕಸುಬನ್ನ ನಂಬ್ಕೊಂಡಿದ್ರು. ಅದಕ್ಕೋಸ್ಕರ ಸ್ವಲ್ಪ ಪ್ರದೇಶವನ್ನ ಕಾದಿರಿಸಿ ಅಲ್ಲಿ ಈಚಲು ಶೇಂದಿವನ ಅಥವಾ ಈಚಲು ವನ ಅಂತ 2 ಪದ ಬಳಕೆ ಮಾಡ್ತಾರೆ. ಅಲ್ಲಿ ಅವರು ಬೆಳಿಗ್ಗೆ, ಅದೇ ಗೊತ್ತಲ್ಲ, ರಾತ್ರಿ ಕಟ್ಟಿ ಬೆಳಿಗ್ಗೆ ಶೇಂದಿ ಇಳಿಸುವಂತಹದ್ದು, ಅದನ್ನ ಮಾರಿ ಜೀವನ ಮಾಡ್ಕೊಡ್ಲಿಕ್ಕೆ ಅಂತ ಕಾದಿರಿಸಿದ್ರು. ಆದ್ರೆ ಆ ವೃತ್ತಿ ನಾವು ಬ್ಯಾನು ಮಾಡಿದ್ದೇವೆ. ಆ ವೃತ್ತಿನೂ ಹೊರಟೋಯ್ತು. ಹೋದ್ಮೇಲೆ ಇವೆಲ್ಲ ಸಾಗುವಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವು ಕಡೆ ಎಲ್ಲ. ಇದನ್ನ ಬೇರೆ ಪಬ್ಲಿಕ್ ಪರ್ಪಸಸ್ಗೂ ನಾವು ಕೊಟ್ಬಿಟ್ಟಿದ್ದೇವೆ. ಸೊ ಇದು ಶೇಂದಿವನದ ಮೂಲ ಹಿನ್ನೆಲೆ. ಅದು ಹಿಂದೆ ಕಂದಾಯ ಜಮೀನ್ ಆಗಿದ್ರೂ ಕೂಡ ಇದನ್ನ ಅಬ್ಕಾರಿ ಇಲಾಖೆ ಸುಪರ್ದಿಗೆ ವಹಿಸಲಾಗಿತ್ತು. ಅದನ್ನ ವಾಪಸ್ಸು ಸರ್ಕಾರಕ್ಕೆ ತೆಗೆದುಕೊಳ್ಳುವಂತ, ಅಂದ್ರೆ ಕಂದಾಯ ಇಲಾಖೆಗೆ ತೆಗೆದುಕೊಳ್ಳುವಂತ ತೀರ್ಮಾನನೂ ಕೂಡ ಹಿಂದೆ ಆಗಿದೆ. ಸೊ ಇಷ್ಟು ತಮ್ಮ ಕೇಳಿದ ಪ್ರಶ್ನೆಗಳಿಗೆ. ಆದ್ರೆ ನಾನು 2001 ತೆಗೆಸಿ ನೋಡ್ತೇನೆ. ನನ್ನ ಹತ್ರ ಇರೋದು 2003 ಗವರ್ಮೆಂಟ್ ಆರ್ಡರ್ ಸಿಕ್ಕಿದೆ. 1 ತಗೊಳ್ತೇನೆ. ಸಹಾಯ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಪ್ರಯತ್ನ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಸಭಾಧ್ಯಕ್ಷರೇ, 2001ರಲ್ಲಿ ಸಚಿವ ಸಂಪುಟದಲ್ಲಿ ನಾನೇ ಇದ್ದು ತೀರ್ಮಾನ ಮಾಡಿರ್ತಕ್ಕಂಥದ್ದು. ತದನಂತರ 2003ವರೆಗೂ 5-6 ಆದೇಶಗಳಾಗ್ತದೆ. 2001ರ ಆದೇಶದ ಪ್ರಕಾರ, ಸಚಿವ ಸಂಪುಟದ ಆದೇಶ ಪ್ರಕಾರ
ಕಂದಾಯ ಇಲಾಖೆಗೆ ಎಲ್ಲ 1,24,000 ಎಕರೆ ಭೂಮಿ ವರ್ಗಾವಣೆ ಆಗ್ತದೆ. ಇದು ಪಾಣಿನ ಅಪ್ಡೇಟ್ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಇವರೆಲ್ಲರೂ ಕೂಡ ಸೇಂದಿವನ ಅಂದ್ರೆ ಏನು ಅಂತೇಳಿ ಅರ್ಥ ಆಗಿಲ್ಲ. ಈಗ ಬಹಳಷ್ಟು ಜನ ಅನುಮಾನ ವ್ಯಕ್ತಪಡ ಸರ್ ಇಂತಲೇ ಸೇಂದಿವನ ಅಂದ್ರೆ ಏನು, ಸೇಂದಿವನ ಅಂದ್ರೆ ಆ ಸೇಂದಿವನ ಅಂತೇಳಿ ಗೊತ್ತಿರೋದು ನನ್ನ ಒಬ್ರಿಗೇನೆ. ಈಗ ಸೇಂದಿವನ ಈ ಭೂಮಿಯನ್ನು ತೆಗಿಬೇಕು ಅಂತೇಳಿ ಹೋರಾಟ ಮಾಡಿದ್ರ ಹಿನ್ನೆಲೆಯಲ್ಲೇ ನಾನು ಶಾಸಕನಾಗಿದ್ದು ಮತ್ತು ದಯಮಾಡಿ ನಾನು ಹೇಳ್ತೀನಿ, ಈಗ 50, 53, 57 ಅಪ್ಲಿಕೇಶನ್ಗಳಿದೆ. ಆದಷ್ಟು ಬೇಗ ಒಂದು 2 ತಿಂಗಳೊಳಗಾಗಿ 1 ತಿಂಗಳೊಳಗಾಗಿ ಡಿಸ್ಪೋಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಒಂದೇ ಒಂದು ಕಮಿಟಿ ಮುಂದೆ ಬರ್ತಾ ಇಲ್ಲ, ಒಂದು ರೆಕಾರ್ಡ್ ಆಗ್ತಾ ಇಲ್ಲ. ಆನ್ಲೈನಲ್ಲಿ ಫೀಡ್ ಆಗಬೇಕು ಅಂತಾರೆ. ಏನು ಆನ್ಲೈನ್ ಫೀಡ್ ಆಗೋದು? ಮ್ಯಾನ್ಯಲ್ ಅಪ್ಲಿಕೇಶನ್ ಹಾಕಿದ ಆನ್ಲೈನಲ್ಲಿ ಫೀಡ್ ಆಗಬೇಕು ಅಂತ ಹೇಳ್ತಾರೆ. ಸುಮ್ಮನೆ ವಿನಾಕಾರಣ ವಿಳಂಬ ಮಾಡ್ತಕ್ಕಂಥದ್ದೆಲ್ಲ. ಈ ನಮ್ಮ ಅವಧಿ ಇರ್ತಕ್ಕಂಥದ್ದು 2.5 ವರ್ಷ, ಅಷ್ಟೊಳಗಾಗಿ ಮುಗಿಬೇಕಾಗ್ತದೆ. ದಯಮಾಡಿ ಸೂಚನೆ ಕೊಟ್ಟು ನಾಳಿದ್ದಲೇ ಪ್ರಾರಂಭ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ. ಅಧ್ಯಕ್ಷರೇ 2001 ಆದೇಶ ಈ ರೀತಿ ಇದೆ. 23/8/2001 ಅಬಕಾರಿ ಇಲಾಖೆಯ ಸುಪರ್ದಿಯಲ್ಲಿರುವ ಪ್ರಸ್ತುತ ಎಲ್ಲ ಈಚಲುವನ ಮೀಸಲು ಸೇಂದಿವನವು ಸೇರಿ ಜಮೀನನ್ನು ಕಂದಾಯ ಇಲಾಖೆಯ ವಶಕ್ಕೆ ವರ್ಗಾಯಿಸಲು ಸರ್ಕಾರವು ಈ ಮೂಲಕ ಆದೇಶಿಸಿದೆ. ಸದರಿ ಈಚಲು ವನದ ಪೈಕಿ 10,000 ಎಕರೆ ಭೂಮಿಯನ್ನು ಸ್ಮಶಾನ ಹಾಗೂ ಇತರೆ ಸಾರ್ವಜನಿಕರ ಉಪಯೋಗದ ಉದ್ದೇಶಕ್ಕಾಗಿ ಮೀಸಲಿಡಬೇಕೆಂದು ಸಹ ಆದೇಶಿಸಿದೆ. ಸೊ ಇದನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಕೊಡೋದು ಅಂತ ಹೇಳುತ್ತೆ ಅಷ್ಟೇ. ಅದನ್ನ ಹೇಗೆ ಮಾಡಬೇಕು ನಂತರ ಅಂತೇಳಿ 2003 ಸರ್ಕ್ಯುಲರ್ ಅಲ್ಲಿ ಹೇಳಿದೆ. ಅವುಗಳ ಎರಡನ್ನು ಸೇರಿಸಿ ನಾವು ಓದಬೇಕಾಗತ್ತೆ. ಈ ರೀತಿಯಾಗಿ ಇದೆ ಅಧ್ಯಕ್ಷರೇ. 2001 ಅಬಕಾರಿಯಿಂದ ಕಂದಾಯಕ್ಕೆ ವರ್ಗ ಆಗ್ಲಿಕ್ಕೆ ಆದೇಶ. ಅದನ್ನ ವರ್ಗ ಆಗಿದ್ದನ್ನ ಹೇಗೆ ಉಪಯೋಗಿಸಬೇಕು ಅಂತ 2003ರಲ್ಲಿ ಅದೇ ಸರ್ಕಾರದಲ್ಲಿ ಆದೇಶ ಆಗಿದೆ. ಸೊ ಇವೆಲ್ಲವನ್ನ ಇಟ್ಕೊಂಡು ಆದಷ್ಟು ಸಹಾಯ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ನಾವು ಪ್ರಯತ್ನ ಮಾಡ್ತೇವೆ. ಬೇಗ ಅದನ್ನ ಏನು ಅರ್ಜಿ ಹಾಕಿದ್ದಾರೆ ಅಧ್ಯಕ್ಷರೇ. ಈ 2 ವರ್ಷದಿಂದ ಸಿರಾ ತಾಲೂಕಿನಲ್ಲಿ ಕೆಲವು ತಹಸೀಲ್ದಾರ್ಗಳ ಕಾಲದಲ್ಲಿ ಭೂಮಿ ವ್ಯತ್ಯಾಸ ಆಗಿದೆ, ಬೋಗಸ್ ದಾಖಲೆಗಳಾಗಿದೆ ಅಂತ ಹೇಳಿದ್ರಿ. ನೀವು ಸಮಿತಿ ರಚನೆ ಮಾಡಿದ್ರಿ, ಸಮಿತಿಯವರು ಮಾಡಿದ್ರು. 2 ವರ್ಷದಲ್ಲಿ ಇನ್ನೂವರೆಗಾಗಿ ಅದು ಅಪೂರ್ಣ, ಇನ್ನು ಪೂರ್ತಿ ಆಗ್ಲಿಲ್ಲ. ಹೇಳಿದ್ದೀರಿ. ಅಲ್ಲ, ಇದಕ್ಕೆ ಎಷ್ಟು ವರ್ಷ ಬೇಕು ಅಂತ ನಮ್ಮ ಪ್ರಶ್ನೆ ಆದಷ್ಟು ಬೇಗ ಅದನ್ನು ಅರ್ಜಿ ಹಾಕಿದನ್ನು ವಿಲೇಜ್ ಮಾಡ್ಬೇಕಂತ. ಅದು ಮಾಡಬೇಕು ಸರಿ. ಇದೇ ರೀತಿಯಾಗಿ ಸಮಿತಿಯನ್ನು ಮಾಡಿದ್ರು ರೆವಿನ್ಯೂ ಕಮಿಷನರ್ ಅಧ್ಯಕ್ಷತೆಯಲ್ಲಿ. ಇನ್ನೂ ಕೂಡ ಅದು ಫೈನಲ್ ಆಗಿಲ್ಲ, ಇನ್ನೂ ಡಿಸ್ಪೋಸ್ ಆಗಿಲ್ಲ. ಎಷ್ಟು ವರ್ಷ ಬೇಕು ಅಂತೇಳಿ ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಇಮಿಡಿಯೇಟ್ ಆಗಿ ಡೈರೆಕ್ಷನ್ ಕೊಟ್ಟು ನಾಳೆಯಿಂದಲೇ ಡಿಸ್ಪೋಸ್ ಮಾಡಿ. 50, 53, 57 ಹಕ್ಕನ್ನು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದ? ಸಮಿತಿಗೂ ಅದಕ್ಕೆ ಏನು ಸಂಬಂಧ ಇದೆ? ಅಧ್ಯಕ್ಷರೇ, ಸುಮಾರು ಜಮೀನು ಕಡತದಲ್ಲಿ ಫಾರೆಸ್ಟ್ ಅಂತ ರೆಕಾರ್ಡ್ ಆಗೋಗಿದೆ. ಸುಮ್ಮನೆ ನಾನಿಲ್ಲಿ ಎಲ್ಲ ಹೇಳಲಿಕ್ಕೆ ಹೋದ್ರೆ ಸಮಸ್ಯೆ ಉಲ್ಬಣ ಆಗುತ್ತೆ. ಅದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಗೆ ಅನ್ವಯ ಆಗುತ್ತೆ. ನಾನು ಸುಮ್ಮನೆ ಇರೋದನ್ನ ಕಾಂಪ್ಲಿಕೇಟ್ ಮಾಡೋದು ಬೇಡ ಅಂತ ಸರಳೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸುಮಾರು ಎಲ್ಲೋ ಒಂದ್ ಕಡೆ ಫಾರೆಸ್ಟ್ಗೆ ಹ್ಯಾಂಡ್ ಓವರ್ ಆಗಿದೆ. ಅವರು ಬಂದು ಇದು ನಮ್ ಲ್ಯಾಂಡು. ಸುಪ್ರೀಂ ಕೋರ್ಟ್ ಅಲ್ಲಿ ಅದಕ್ಕೆ SIT ಸೆಟಪ್ ಮಾಡಿ, ರೆಕಾರ್ಡೆಡ್ ಫಾರೆಸ್ಟ್ ಇದ್ರೆ SIT ಅನ್ನ ಅನಾಲಿಸಿಸ್ ಮಾಡಿ ಎಲ್ಲ ಮಾಡಬೇಕಾಗತ್ತೆ. ನಾನು ಹೇಳ್ತಾ ಹೋದ್ರೆ ನಾನು ಹೇಳ್ಬಹುದು, ಬಟ್ ಪಾಸಿಟಿವ್ ಆಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದ್ರೆ ಕಾನೂನುಗಳನ್ನ ಬಿಟ್ಟು ಮಾಡಿ ಅಂತ ಹೇಳಿದ್ರೆ ಅದು ನಾನು ಮಾಡ್ಲಿಕ್ಕೆ ಆಗೋದಿಲ್ಲ ಅಧ್ಯಕ್ಷರೇ. ಬಾಬಾ ಸಾಹೇಬ್ ಪಾಟೀಲ್ ಕಾನೂನು ಬಿಟ್ಟು ಮಾಡಿ ಅಂತ ಹೇಳ್ತಾ ಇಲ್ಲ. ಅದನ್ನ ದಯಮಾಡಿ ಸೇಂದಿವನದ ವಿಚಾರನ ನೀವು ಬೇಕು ಅಂತಂದ್ರೆ ಕಚೇರಿನಲ್ಲಿ ಕರೀರಿ, ನಾನು ಬರ್ತೀನಿ, ವಸ್ತುಸ್ಥಿತಿ ಹೇಳ್ತೀನಿ. ಫಾರೆಸ್ಟ್ ಅದಕ್ಕೂ ಸಂಬಂಧ ಇಲ್ಲ. ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ಇದನ್ನ. ಈ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕ ಕೆಳ ಹಂತದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ ಕನ್ಫ್ಯೂಸ್ ಆಗೋದು ಬೇಡ. ದಯಮಾಡಿ ಭೂಮಿ ಅನಧಿಕೃತವಾಗಿ ಸಾಕು ಮಾಡ್ತಾ ಇರ್ತಕ್ಕಂಥವ್ರಿಗೆ ಮುಂಜೂರು ಮಾಡ್ತಕ್ಕಂಥದ್ದಕ್ಕೆ ಒಪ್ಪಿಗೆಯನ್ನು ಕೊಡಿ.